ಪೋಯಮ್ಸ್ಗಳೆಲ್ಲ ಬರೀತಾರಲ್ಲ, ನಿಮ್ಗೆ ಯಾವ ಥರ ಐಡಿಯಾ ಬರುತ್ತಿದೆಲ್ಲ ನಿಮಗೆ? ಈ ಮುತ್ತನ್ನ ಪೋಣಿಸ್ದ ಹಾಗೆ ದಾರದಲ್ಲಿ. ನಿಮ್ಮ ಪ್ರಕಾರ ಓಪನ್ ಅದು ಕಳ್ಕೊಂಬಾರ್ದು ಯಾವಾಗಲೂ ಅಂತ ಮೇನ್. ನನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ನಾನು ಯಾರು ಅಂತ ನನಗೆ ಜಗತ್ತು ಹೇಳುತ್ತೆ. ಸೊ ನನಗೆ ಗೊತ್ತಿರ್ಬೇಕು ನಾನು ಯಾರು ಅಂತ. ನಾವು ಮುಚ್ಚಿರೋ ಡೋರ್ ಎದುರುಗಡೆ ಕುತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಓಪನ್ ಆಗಿರೋ ಡೋರ್ಗಳು ಕಾಣೋದಿಲ್ಲ. ನನಗೆ ಕನಸಿಗೆ ನಾನು ಟೈಮ್ ಕೊಡ್ತಾ ಇಲ್ಲ ಅಂತಂದ್ರೆ ಆ ಕನಸು ನಾನು ಕಳ್ಕೊಂಡಾಗ ಅದು ಕಳ್ಕೊಂಡೆ ಅಂತ ಅಳೋದಕ್ಕೆ, ಕಂಪ್ಲೇಂಟ್ ಮಾಡೋದಕ್ಕೂ ನನಗೆ ಅಧಿಕಾರ ಇಲ್ಲ. ಒಳ್ಳೇದಾಗುತ್ತೆ ಅಂತನ್ನೋ ನಂಬಿಕೆ ಅಥವಾ ಕೆಟ್ಟದಾಗತ್ತೆ ಅಂತನ್ನೋ ಭಯ ನನ್ನ ಬಾಧಿಸಬಾರ್ದು. ಈ ಹಾರ್ಟ್ ರೇಟ್ ಮಾನಿಟರ್ ನೋಡಿರ್ತೀವಿ, ಹೀಗೆ ಹೋಗ್ತಾ ಇರುತ್ತೆ. ಹೀಗೆ ಹೋಗ್ತಾ ಇದ್ರೆ ಜೀವನ ಜೀವಂತವಾಗಿದೆ ಅಂತ, ಹೀಗೆ ಹೋಗ್ತಾ ಇದೆ ಅಂದ್ರೆ ಜೀವನ ಸತ್ತೋಗಿದೆ ಅಂತ. ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ ಅಂತಂದ್ರೆ ಫೇಲ್ ಆಗಿಲ್ಲ, ನಾನು ಫೇಲ್ ಆಗೋ ಚಾನ್ಸೇ ಇಲ್ಲ. ನಮ್ಮ ಪ್ರತಿಯೊಬ್ಬರು ಬದುಕು ಕುರುಕ್ಷೇತ್ರನೇ, ಪ್ರತಿಯೊಬ್ಬರು ಯುದ್ಧ ಮಾಡ್ತಾನೆ ಇದ್ದೀವಿ. ಮಹಾಭಾರತದಲ್ಲಿ ಏನಾದ್ರು ಇಲ್ಲ ಅಂತಂದ್ರೆ ಅದನ್ನ ಜೀವನದಲ್ಲಿ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಹತ್ರ ಒಂದು ಕ್ವಶನ್ ಇದ್ದಾಗ ಗುರುಗಳ ಹತ್ರ ಹೋಗಿ ಆ ಕ್ವಶನ್ ಇಟ್ಟರೆ ಗುರುಗಳು ಉತ್ತರ ಕೊಡ್ತಾರೆ. ಇಲ್ಲ ನಾನು ಸುಮ್ಮನೆ ಪ್ರವಚನ ಕೇಳಕ್ಕೆ ಹೋಗಿದ್ದೀನಿ ಅಂತಂದ್ರೆ, ಪುಣ್ಯ ಬರುತ್ತೆ ಅಂತ ಹೋಗಿದ್ದೀನಿ ಅಂದ್ರೆ, ಗುರುಗಳು ಹೇಳೋ ಮಾತು ಏನು ನನಗೆ ಇಲ್ಲಿಗೆ ಹೋಗಲ್ಲ, ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಹೋಗ್ತಾ ಇಲ್ಲ. ಮಿರಾಕಲ್ಸ್ನ ಯಾಕೆ ನಂಬ್ತೀವಿ ಅಂತಂದ್ರೆ ಅದು ನಡೀತವೆ ಅಂತ ನಂಬೋದಲ್ಲ, ನಾವು ನಂಬ್ತೀವಿ ಅಂತ ಮಿರಾಕಲ್ಸ್ ನಡೆಯುತ್ತೆ. ನೀವು ದೇವಸ್ಥಾನಗಳಲ್ಲಿ ದೇವರಿಲ್ಲ, ಗುಡಿಯಲ್ಲಿ ದೇವರಿಲ್ಲ ಅಂತಂದ್ರೆ ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಮನೇಲಿ ಫೋಟೋ ಇಲ್ಲ ಅಂತಂದ್ರೆ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಈ ರಂಜಾನ್ ಟೈಮಲ್ಲಿ ಉಪವಾಸ ಮಾಡೋದ್ರಿಂದ ಆರೋಗ್ಯಕ್ಕೆ ಏನೇನು ಬೆನಿಫಿಟ್ಸ್ ಅಂತ ಅದೇ ಪೇಪರ್ ಅವ್ರು ಹಾಕ್ತಾರೆ. ಈ ಹಬ್ಬಕ್ಕೆ ಉಪವಾಸ ಮಾಡೋದ್ರಿಂದ ಆರೋಗ್ಯಕ್ಕೆ ಏನೇನು ಹಾನಿ ಆಗುತ್ತೆ. ಹೆಣ್ಮಕ್ಳು ಯಾಕೆ ಸಾಷ್ಟಾಂಗ ನಮಸ್ಕಾರ ಹಾಕಬಾರ್ದು, ಯಾಕೆ ಮೆಟರ್ನಿಟಿ ಇದು ಮುಟ್ಟಾಗಿದ್ದಾಗ ಅವ್ರು ದೇವಸ್ಥಾನಕ್ಕೆ ಹೋಗಬಾರ್ದು? ಯಾಕಂದರೆ ನಮ್ಮ ಹಿಂದುತ್ವ ಅನ್ನೋದು ಭಾರತದಲ್ಲಿ ಮಾತ್ರ ಸೀಮಿತ, ಬೇರೆ ಕಡೆ ಕಂಟ್ರಿಲಿ ಇಲ್ಲೂ ಇಲ್ಲ.